ನಿನ್ನ ತೋಳಿನಲ್ಲಿ ಎಷ್ಟು ಬಲ ಇದೆ ಅನ್ನೋದಕ್ಕಿಂತ ನಿನ್ನ ಗುಂಡಿಗೆಯಲ್ಲಿ ಎಷ್ಟು ಧೈರ್ಯ ಇದೆ ಅನ್ನೋದು ಮುಖ್ಯ ಅಲ್ಲ. ಹಾಯ್ ನಮಸ್ಕಾರ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಜೀವನ ಮಿಸ್ಟ. ಸ್ನೇಹಿತರೆ, ಈ ಒಂದು ಆನೆ ಮತ್ತು ಮಾನವ ಸಂಘರ್ಷದಲ್ಲಿ ಈ ಒಂದು ಕುಮ್ಕಿ ಆನೆಗಳ ಪಾತ್ರ ತುಂಬ ಪ್ರಮುಖವಾಗಿರ್ತದೆ. ಯಾಕೆಂತಂದರೆ ಈ ಒಂದು ಆನೆ ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು, ಇವೆರಡೂ ಸಹ ಈ ಒಂದು ಪ್ರಕೃತಿಯ ಒಂದು ಭಾಗ. ಇಲ್ಲಿ ಮನುಷ್ಯ ಇದ್ದ ಜಾಗಕ್ಕೆ ಈ ಒಂದು ಆನೆಗಳು ಹೋಗ್ತಾ ಇವೆಯೋ ಅಥವಾ ಈ ಒಂದು ಆನೆಗಳು ಇದ್ದ ಜಾಗಕ್ಕೆ ಮನುಷ್ಯ ಹೋಗ್ತಾ ಇದ್ದಾನೋ, ಸೊ ಇಲ್ಲಿ ಮ್ಯಾಟರ್ ಅಲ್ಲ. ಆದರೆ ಈ ಒಂದು ಆನೆ ಮತ್ತು ಮನುಷ್ಯನ ನಡುವೆ ಇಲ್ಲಿ ಒಂದು ಉಳಿವಿಗಾಗಿ ಒಂದು ಹೋರಾಟ ಅಂತಕ್ಕಂಥದ್ದು ಸದಾಕಾಲ ಆಗ್ತಾ ಇರುತ್ತೆ. ಸೊ ಇಂತಹ ಒಂದು ಹೋರಾಟಗಳಲ್ಲಿ ಈ ಒಂದು ಕುಮ್ಕಿ ಆನೆಗಳಂತೂ ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ 5 ಬಲಿಷ್ಠ ಕುಮ್ಕಿ ಆನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನು ಅಂತಂದರೆ, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗಾದರೆ ಭಾರತದ 5 ಬಲಿಷ್ಠ ಕುಮ್ಕಿ ಆನೆಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ ಆನೆಗಳು ಅಂತ ನಾವು ನೋಡೋದಾದರೆ, ನಮ್ಮ ಅಭಿಮನ್ಯು, ಅರ್ಜುನ, ಅನ್ನಮಲೈ, ಕಲೀಂ, ವಿಕ್ರಾಂತ್ ಹಾಗೆ ಭರತ್ ಅಂತ ಆನೆಗಳು. ಸ್ನೇಹಿತರೆ, ಇತಿಹಾಸದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಯಾಕೆಂತಂದ್ರೆ ಇತಿಹಾಸದಲ್ಲಿ ಈ ಆನೆಗಳಿಗಿಂತ ಬಲಿಷ್ಠ ಆನೆಗಳು ಇರಬಹುದೇನೋ, ಆದರೆ ಅವುಗಳ ಇರುವಿಕೆ ಬಗ್ಗೆ ಯಾವುದೇ ರೀತಿಯ ನಿಖರವಾದ ದಾಖಲೆಗಳು ಅಂತಕ್ಕಂಥದ್ದು ಇರೋದಿಲ್ಲ. ಆ ಕಾರಣದಿಂದ ಈ 5 ವರ್ಷದಲ್ಲಿ ನಮ್ಮ ಕಣ್ಣು ಮುಂದೆ ನಮಗೆ ತಿಳಿದಿರ್ತಕ್ಕಂಥ ಯಾವ ಆನೆಗಳು ಈ ಒಂದು ಕುಮ್ಕಿಯಲ್ಲಿ ಭಾಗವಹಿಸಿ, ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನು ಅಂತಂದ್ರೆ, ಈ ಒಂದು ಗೂಗಲ್ನಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದು ಸರ್ಚ್ ಇಂಜಿನ್ನಲ್ಲಿ ಆಗಿರ್ಬೋದು, ನಾವೇನಾದರೂ ಭಾರತದ ಸ್ಟ್ರಾಂಗೆಸ್ಟ್ ಕುಮ್ಕಿ ಎಲಿಫೆಂಟ್ ಯಾವುದು ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಅನ್ನಮಲೈ ಕಲೀಂ ಅಂತಕ್ಕಂಥ ಆನೆ. ಸೊ ಇಲ್ಲಿ ಗೂಗಲ್ನಲ್ಲಿ ಆಗಿರ್ಬೋದು, ಸರ್ಚ್ ಇಂಜಿನಲ್ಲಿ ಆಗಿರ್ಬೋದು, ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ನಾವು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಿದ್ದೀವಿ ಅಂತಂದರೆ ನಾವು ಸೇವ್ ಮಾಡಿದಾಗ ಮಾತ್ರ ಆ ಒಂದು ಇನ್ಫಾರ್ಮೇಷನಲ್ಲಿ ಸೇವ್ ಆಗುತ್ತೆ. ಸೊ ಈ ರೀಸನ್ನಿಂದ ನಾನು ಈ ಒಂದು ಆನೆಗಳ ಸಕ್ಸಸ್ ರೇಟನ್ನು ಬೇಸ್ಡ್ ಆಗಿ ಇಟ್ಕೊಂಡು ಟಾಪ್ 5 ಕುಮ್ಕಿ ಆನೆಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ಮಾತಾಡ್ತೀನಿ. ಹಾಗಾದರೆ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥವ್ರೆ ನಮ್ಮ ಅಭಿಮನ್ಯುವನ್ನ ಕರ್ನಾಟಕದ AK-47 ಹಾಗೆ ಕ್ಯಾಪ್ಚರ್ ಕಿಂಗ್ ಅಂತಾನೆ ಕರಿತೀವಿ. ಅಭಿಮನ್ಯು ಹುಟ್ಟಿದ್ದು 1967 ಹಾಗೆ 1978ರಲ್ಲಿ ಕೊಡಗಿನ ಹೆಬ್ಬೆಳ್ಳ ಅರಣ್ಯ ಪ್ರದೇಶದಲ್ಲಿ ಪಿಟ್ ವಿಧಾನದ ಮುಖಾಂತರ ಸೆರೆ ಹಿಡಿತಾರೆ. ಅಭಿಮನ್ಯುವಿನ ಈಗಿನ ತೂಕ 6,000 kg, ಹಾಗೆ ಇವನ ಎತ್ತರ ಬಂದು 8 ಅಡಿ 11 ಇಂಚುಗಳು. ಸ್ನೇಹಿತರೆ, ಅಭಿಮನ್ಯುವಿನ ಟ್ರ್ಯಾಕ್ ರೆಕಾರ್ಡ್ ಅಂತ ನಾವು ನೋಡೋದಾದರೆ ಇವರು 200ಕ್ಕಿಂತ ಹೆಚ್ಚು ಆನೆಗಳನ್ನು ಸೆರೆ ಹಿಡಿದಿದ್ದಾರೆ, ಹಾಗೆ 40ಕ್ಕಿಂತ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿಯುವಲ್ಲಿ ಅಭಿಮನ್ಯು ಯಶಸ್ವಿ ಆಗಿದ್ದಾನೆ. ಇನ್ನು ಅದೇ ರೀತಿಯಾಗಿ ಭಾರತದ 5 ಬಲಿಷ್ಠ ಕುಮ್ಕಿ ಆನೆಗಳ ಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ಅರ್ಜುನ ಹುಟ್ಟಿದ್ದು 1958 ಹಾಗೆ 1968ರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಅರ್ಜುನನನ್ನು ಸೆರೆ ಹಿಡಿತಾರೆ. ಸ್ನೇಹಿತರೆ, ಅರ್ಜುನ ಒಂದು ಕುಮ್ಕಿ ಆಪರೇಷನ್ಗಾಗಿರ್ಬೋದು ಅಥವಾ ಅಂಬಾರಿ ನೌತು ಸಾಗ್ಲಿಕ್ಕಾಗಿರ್ಬೋದು ಹೇಳಿ ಮಾಡಿಸಿರತಕ್ಕಂಥ ಆನೆ. ಅರ್ಜುನನ ಎತ್ತರ 9 ಅಡಿ 8 ಇಂಚು, ಹಾಗೆ ಇವನ ತೂಕ 5,800 kg. ಸ್ನೇಹಿತರೆ, ಅರ್ಜುನ ಅನೇಕ ರೀತಿಯ ಒಂದು ಕ್ಯಾಪ್ಚರಿಂಗ್ ಆಪರೇಷನಲ್ಲಿ ಭಾಗವಹಿಸಿದ್ದಾನೆ. ಸೊ ಅಟ್ ಪ್ರೆಸೆಂಟ್ ಈಗಿರ್ತಕ್ಕಂಥ ಟ್ರೆಂಡ್ ಯಾವ ಥರ ಇದೆ ಅಂತಂದರೆ, ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದ್ರೆ ಇಮಿಡಿಯೇಟಾಗಿ ನಮಗೆ ಸುದ್ದಿ ಗೊತ್ತಾಗುತ್ತೆ. ಆದರೆ ಒಂದು 10 ವರ್ಷಗಳ ಹಿಂದೆ ಇಂತಹ ಒಂದು ಪರಿಸ್ಥಿತಿ ಅನ್ನೋದು ಇರಲಿಲ್ಲ. ಸೊ ಈ ಒಂದು ಕಾರಣದಿಂದನೇ ಅರ್ಜುನ ತುಂಬ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ರು ಸಹ ನಮಗೆ ತುಂಬ ಕಡಿಮೆ ವಿಚಾರಗಳು ತಿಳಿದಿದೆ ಅಂತ ನನ್ನ ಅನಿಸಿಕೆ. ಅದೇ ರೀತಿಯಾಗಿ ಭಾರತದ ಬಲಿಷ್ಠ ಕುಮ್ಕಿ ಆನೆಗಳ ಪಟ್ಟಿಯಲ್ಲಿ 3rd ಪ್ಲೇಸಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ಅನ್ನಮಲೈ ಕಲೀಂ. ಸ್ನೇಹಿತರೆ, ಈ ಒಂದು ಆನೆ ಹುಟ್ಟಿದ್ದು 1966. 1972ರಲ್ಲಿ ಸತ್ಯಮಂಗಲ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಆನೆಯನ್ನು ಸೆರೆ ಹಿಡಿತಾರೆ.
ಆ್ಯಕ್ಚುಲಿ ಇದನ್ನು ಸೆರೆ ಹಿಡಿದಿದ್ದು ಯಾವ ಥರ ಅಂತಂದರೆ, ಸೊ ಗುಂಪಿನಿಂದ ಈ ಒಂದು ಆನೆ ಮರಿ ಬೇರ್ಪಂಡುಕೊಂಡಿರುತ್ತೆ. ಆ ಸಮಯದಲ್ಲಿ ಇದನ್ನು ಸೆರೆ ಹಿಡಿತಾರೆ. ಇದುವರೆಗೂ 99 ಕ್ಯಾಪ್ಚರಿಂಗ್ ಆಪರೇಷನಲ್ಲಿ ಭಾಗವಹಿಸಿರ್ತದೆ. ಇವೆಲ್ಲನೂ ಕೂಡ ಸಕ್ಸಸ್ ಆಗಿದೆ. ಆದರೆ ಫೇಲ್ಯೂರ್ ಆಗಿದೆ ಯಾವುದು ಅಂತಂದರೆ 2017ರಲ್ಲಿ ಅರಿಕೊಂಬನ್ ಅಂತಕ್ಕಂಥ ಆನೆಯನ್ನು ಕ್ಯಾಪ್ಚರ್ ಮಾಡೋಕೆ ಹೋಗ್ತಾರೆ. ಆ ಸಮಯದಲ್ಲಿ ಸೊ ಅರಿಕೊಂಬನ್ಗೆ ಡಾಟ್ ಆದರೂ ಸಹ ಈ ಆನೆ ಅಲ್ಲಿಗೆ ಹೋದಾಗ ಅದನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ನೇಹಿತರೆ, ಈ ಒಂದು ರೀಸನ್ನಿಂದನೇ ಈ ಒಂದು ಆನೆಗೆ ನಾನು 3rd ಪ್ಲೇಸನ್ನು ಕೊಡ್ತಾ ಇದ್ದೀನಿ. ಇದು ಇತ್ತೀಚೆಗೆ ತನ್ನ ಒಂದು ಸೇವೆಯಿಂದ ನಿವೃತ್ತಿ ಆಗ್ತದೆ. ಕಾರಣ ಏನು ಅಂತಂದರೆ 60 ವರ್ಷ ತುಂಬಿದ ಆನೆಗೆ ಯಾವುದೇ ರೀತಿಯ ಕಷ್ಟದ ಕೆಲಸಗಳನ್ನು ಮಾಡಿಸಬಾರ್ದು ಅಂತ ಕೋರ್ಟ್ ಆದೇಶ ನೀಡಿದ್ದಾರೆ. ಸೊ ಈ ರೀಸನ್ನಿಂದ ಈ ಒಂದು ಆನೆ ಸೇವೆಯಿಂದ ನಿವೃತ್ತಿಯಾಗಿದೆ. ಇನ್ನು ಅದೇ ರೀತಿಯಾಗಿ ಭಾರತದ 5 ಬಲಿಷ್ಠ ಕುಮ್ಕಿ ಆನೆಗಳ ಪಟ್ಟಿಯಲ್ಲಿ 4ನೇ ಪ್ಲೇಸಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ವಿಕ್ರಾಂತ್. ಸ್ನೇಹಿತರೆ, ಈ ಒಂದು ವಿಕ್ರಾಂತ್ ಆನೆ ಏನಿದೆಯೋ ಸೊ ಇದು ಕೇರಳದ ಆನೆ. ಇದು ಸೊ ಕೇರಳದಲ್ಲಿ ಯಾವುದಾದ್ರೂ ಒಂದು ಆನೆ ಮತ್ತು ಮಾನವ ಸಂಘರ್ಷ ಅಂತ ಆದಾಗ ಸೊ ಈ ಒಂದು ಆನೆಯನ್ನು ಬಳಸ್ಕೊಳ್ತಾರೆ. ಆಗಲೇ ಅರಿಕೊಂಬನ್ ಅಂತ ಒಂದು ಆನೆ ಹೇಳಿದ್ನಲ್ಲ, ಆ ಒಂದು ಆನೆಯನ್ನು ಸೆರೆ ಹಿಡಿಬೇಕಾದ್ರೆ ಈ ಒಂದು ಆನೆಯನ್ನು ಬಳಸ್ಕೊಂಡಿದ್ರು. ಇನ್ನು 5ನೇ ಸ್ಥಾನದಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ಭರತ್ ಅಂತ. ಇದು ಕೂಡ ಕೇರಳದ ಆನೆನೇ. ಸೊ ಮೊನ್ನೆ ರೀಸೆಂಟಾಗಿ ನಮ್ಮ ತಣ್ಣೀರು ಆನೆಯನ್ನು ಸೆರೆ ಹಿಡಿದ್ರಲ್ಲ, ಈ 2 ಆನೆಗಳನ್ನು ಬಳಸ್ಕೊಂಡು ಸೆರೆ ಹಿಡಿದಿದ್ರು ಅಂತ. ಸೊ ಯಾವುದಾದ್ರೂ ಒಂದು ಕಾಡಾನೆ ಕಾರ್ಯಾಚರಣೆ ಅಂತ ಬಂದಾಗ ಸೊ ಈ ಒಂದು ಆನೆಗಳನ್ನು ಅಲ್ಲಿ ಬಳಸ್ಕೊಡ್ತಾರೆ. ಸ್ನೇಹಿತರೆ, ನಮಗೆ ತಿಳಿದಿರುವಂಥ ಏನು ಅಂತಂದರೆ ಪ್ರತಿಯೊಂದು ಆನೆಯೂ ಕೂಡ ತುಂಬ ಬಲಿಷ್ಠವಾಗಿರ್ತದೆ. ಸೊ ಬಲಿಷ್ಠವಾಗಿರ್ತಕ್ಕಂಥ ಎಲ್ಲ ಆನೆಗಳಿಗೆ ನಾವು ಕುಮ್ಕಿ ಆನೆಗಳಾಗಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಅದು ತಪ್ಪು. ಯಾಕೆ ಅಂತಂದರೆ ಸೊ ಶಕ್ತಿ ಎಷ್ಟು ಇದೆಯೋ ಅನ್ನೋದಕ್ಕಿಂತ ನಮ್ಮ ಗುಂಡಿಗೆಯಲ್ಲಿ ಧೈರ್ಯ ಎಷ್ಟಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸೊ ಆ ರೀಸನ್ನಿಂದನೇ ಈ ಒಂದು ಆನೆಗಳಿಗೆ ನಾನು ಕೊಟ್ಟಿರ್ತಕ್ಕಂಥ ಒಂದು ರ್ಯಾಂಕ್. ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.